ರಾಜ್ಯಸಭಾ ಸದಸ್ಯರ ಸೀಟ್ ಬಳಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಅವರ ಸೀಟ್ ಏನಿದೆ ಅಲ್ಲಿ ನೋಟಿನ ಕಂತೆ ಪತ್ತೆಯಾಗಿರುತ್ತೆ. 500 ರೂಪಾಯಿಯ 100 ನೋಟುಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿಯನ್ನ ಸ್ವತಃ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಆ ಮಾಹಿತಿಯನ್ನು ನೀಡಿದ್ದಾರೆ. 222 ಸೀಟ್ ನಂಬರು ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ಸೀಟು. ಇಲ್ಲಿ 500 ರೂಪಾಯಿಯ 100 ನೋಟುಗಳು ಪತ್ತೆಯಾಗಿದೆ. ಈ ಬಗ್ಗೆ ಸಭಾಪತಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಆರೋಪವನ್ನು ಅಭಿಷೇಕ್ ಮನು ಸಿಂಘ್ವಿ ತಳ್ಳಿ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇಲ್ಲಿ ಸಭಾಪತಿ ಮಾತನಾಡಿದ್ದನ್ನು ನೋಡಿದ್ವಿ, ಅಭಿಷೇಕ್ ಮನು ಸಿಂಘ್ವಿ ಅವರ ಕ್ಲಾರಿಫಿಕೇಶನ್ ಕೂಡ ಗಮನಿಸಿದ್ವಿ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ 500 ರೂಪಾಯಿ ಮುಖಬೆಲೆಯ 100 ನೋಟು ಅಂತಂದ್ರೆ 50,000 ರೂಪಾಯಿ ಆಯ್ತು. ಅಂದ್ರೆ ರಾಜ್ಯಸಭೆಯಲ್ಲಿ ಏನಾದರೂ ನಿಯಮ ಇದೆಯಾ, ಸಂಸತ್ತಲ್ಲಿ ಏನಾದರೂ ನಿಯಮ ಇದೆಯಾ, ಸದಸ್ಯರು ದುಡ್ಡು ಕ್ಯಾರಿ ಮಾಡಬಾರ್ದು ಅನ್ನುವಂಥ ನಿಯಮ ಏನಾದರೂ ಇದೆಯಾ, ಏನದು? ರಕ್ಷತ್, ಈಗ ಇದ್ರ ಬಗ್ಗೆ ಈಗ ತನಿಖೆನ ಮಾಡಲಿಕ್ಕೆ ಜಗದೀಪ್ ಧನ್ಕರ್ ಅವರು ಆದೇಶನ ಕೊಟ್ಟಿದ್ದಾರೆ. ಆದರೆ ಈಗ ರಾಜ್ಯಸಭೆಯಲ್ಲಿ ಆಗ್ಬೋದು ಅಥವಾ ಲೋಕಸಭೆಯಲ್ಲಿ ಆಗ್ಬೋದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ರಾಜ್ಯಸಭೆಗಾಗಲಿ ಲೋಕಸಭೆಗಾಗಲಿ ಸಭಾಪತಿಗಳ ಅನುಮತಿ ಇಲ್ಲದೇ ತೆಗೆದುಕೊಂಡು ಹೋಗುವಂತಿಲ್ಲ. ಮುಖ್ಯವಾಗಿ ಈಗ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ತನ್ನದೇ ಆದಂಥ ನಿಯಮಗಳಿವೆ. ಈ ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಲೋಕಸಭೆಗೆ BJPಯ ಲೋಕಸಭಾ ಸದಸ್ಯರುಗಳೇ ಚೀಲದಲ್ಲಿ ಹಣದ ಕಂತೆಗಳನ್ನು ತಂದಿದ್ರು. ಈ ಹಣವನ್ನು ನಮಗೆ ಕಾಂಗ್ರೆಸ್ನ ಸದಸ್ಯರುಗಳು UPAದ ಸದಸ್ಯರು ಲಂಚವಾಗಿ ನೀಡಲಿಕ್ಕೆ ಬಂದಿದ್ರು, ನಮ್ಮ ಓಟ್ಗಳನ್ನು ಖರೀದಿ ಮಾಡಲಿಕ್ಕೆ ಈ ಒಂದು ನಗದು ಹಣವನ್ನು ಕೊಟ್ಟಿದ್ರು ಅಂತೇಳಿ ಆ ಒಂದು ಹಣವನ್ನು ಲೋಕಸಭೆಯಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ದೆಹಲಿ ಪೊಲೀಸರು ವೋಟ್ ಫಾರ್ ಕ್ಯಾಶ್ ಕೇಸನ್ನು ದಾಖಲಿಸಿಕೊಂಡು ಅದರ ಬಗ್ಗೆ ತನಿಖೆ ನಡೆಸಿದ್ರು. ಪವನ್ ಸಿಂಗ್ ಕುಲಸ್ತೆ, ಸುಧೀಂದ್ರ ಕುಲಕರ್ಣಿ ಸೇರಿದಂತೆ ಕೆಲವು ನಾಯಕರುಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಈಗ ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಅವರು ಹೇಳೋ ಪ್ರಕಾರ ನಿನ್ನೆ ರಾಜ್ಯಸಭೆಯಲ್ಲಿ ಸಬೋಟೇಜ್ ಆಂಟಿ ಚೆಕ್ ಅನ್ನು ನಡೆಸುವಂಥ ಸಂದರ್ಭದಲ್ಲಿ 222ನೇ ಸೀಟ್ನ ಬಳಿ 500 ನೋಟಿನ 100 ನೋಟ್ಗಳು ಪತ್ತೆಯಾಗಿವೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ನನ್ನ ಗಮನಕ್ಕೆ ತರಲಾಗಿದೆ. ಇದ್ರ ಬಗ್ಗೆ ನಾನು ತನಿಖೆಗೆ ಆದೇಶವನ್ನು ನೀಡಿದ್ದೇನೆ. ಈಗ 222ನೇ ಸೀಟನ್ನು ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಅಲಾಟ್ ಮಾಡಲಾಗಿದೆ. ಹೀಗಾಗಿ ಈ ಹಣ ಅವರಿಗೆ ಸೇರಿದ್ದ ಅಥವಾ ಯಾರಿಗೆ ಸೇರಿದ್ದು, ಈ ಹಣ ಸದನದ ಒಳಗಡೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯಸಭೆಗೆ ನೀಡಿದ್ದಾರೆ. ಇದಕ್ಕೆ ಈಗ ಕಾಂಗ್ರೆಸ್ನ ಸದಸ್ಯರು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮುಖ್ಯವಾಗಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಾಕ್ಸಮರ ನಡೀತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಮೋದಿ ಅದಾನಿ ಏಕೆ ಅಂತೇಳಿ ಇಬ್ಬರು ಕೂಡ ಒಂದಾಗಿದ್ದಾರೆ ಅಂತೇಳಿ ಸದನದ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಜಾರ್ಜ್ ಸೋರಸ್ ಸೇರಿದಂತೆ ಭಾರತ ವಿರೋಧಿ ಶಕ್ತಿಗಳ ಜೊತೆಗೆ ರಾಹುಲ್ ಗಾಂಧಿ ಸೇರ್ಕೊಂಡಿದ್ದಾರೆ ಅಂತೇಳಿ BJPಯ ಸದಸ್ಯರುಗಳು ಕೂಡ ಆರೋಪವನ್ನು ಮಾಡಿದರು. ಇದ್ರ ಮಧ್ಯೆ ಈಗ ರಾಜ್ಯಸಭೆಯಲ್ಲೇ ಸದನದ ಒಳಗಡೆನೆ ಈಗ ಕಾಂಗ್ರೆಸ್ನ ಸದಸ್ಯರ ಬಳಿನಲ್ಲೇ 500 ನೋಟಿನ 100 ನೋಟ್ಗಳು ಪತ್ತೆ ಆಗಿವೆ, ನೋಟಿನ ಕಂತೆನೆ ಪತ್ತೆ ಆಗಿದೆ ಅಂತೇಳಿ ಈಗ ರಾಜ್ಯಸಭಾ ಸಭಾಪತಿಗಳೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ತನಿಖೆ ಕೂಡ ಈಗ ನಡೀತಾ ಇದೆ. ಈಗ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಲಾಗುತ್ತೆ ಏನು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಆದರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತ್ರ ನನ್ನ ಬಳಿ 500 ರೂಪಾಯಿನ 1 ನೋಟ್ ಮಾತ್ರ ಇತ್ತು, ನಾನು 500 ನೋಟ್ನ 100 ನೋಟ್ಗಳನ್ನು ತೆಗೆದುಕೊಂಡು ಸದನಕ್ಕೆ ಹೋಗಿಲ್ಲ, ಇದು ಸಂಪೂರ್ಣ ಸುಳ್ಳು. ನಿನ್ನೆ ನಾನು ಮಧ್ಯಾಹ್ನ 12:57ಕ್ಕೆ ಅಷ್ಟೇ ಸದನಕ್ಕೆ ಹೋಗಿದ್ದೆ, 3 ನಿಮಿಷ ಮಾತ್ರ ಸದನದಲ್ಲಿ ಕುಳಿತಿದ್ದೆ, 1 ಗಂಟೆಗೆ ಸದನ ಮುಂದೂಡಿಕೆ ಆಗಿದ್ದರಿಂದಾಗಿ ನಾನು ಆನಂತರ ಹೊರಗಡೆ ಬಂದು ಕ್ಯಾಂಟೀನಲ್ಲಿ ಕುಂತ್ಕೊಂಡು ಪಾರ್ಲಿಮೆಂಟಿಂದ ಹೊರಗಡೆ ಹೋಗಿದ್ದೇನೆ, 3 ನಿಮಿಷ ಮಾತ್ರ ನಾನು ಸದನದಲ್ಲಿದ್ದೆ ಮತ್ತು 100 ನೋಟ್ಗಳನ್ನು ನಾನು ತೆಗೆದುಕೊಂಡು ಸದನದ ಒಳಗಡೆ ಹೋಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ತನಿಖೆ ನಡೆಸೋದಾದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ನಿಯಮಗಳಿವೆ ಏನು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಒಂದು ವೇಳೆ ಈ 500 ನೋಟ್ನ 100 ನೋಟ್ಗಳು ಕೂಡ ಸಂಪೂರ್ಣವಾಗಿ ತಮಗೆ ಸೇರಿದ್ದು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಂದಿನ ದಿನಗಳಲ್ಲಿ ಹೇಳಿಕೆ ಕೊಡ್ತಾರಾ ಇಲ್ವಾ ಹೇಗೆ ಅನ್ನೋದನ್ನು ಕೂಡ ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಸಂಪೂರ್ಣವಾಗಿ ಹಣ ತನಗೆ ಸೇರಿದ್ದು ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಕ್ಲೈಮ್ ಮಾಡ್ಕೊಳ್ಬೋದು. ಇಲ್ಲ, ಇದು ನಾನು ಕೇವಲ 1 ನೋಟನ್ನು ಮಾತ್ರನೇ ತೆಗೆದುಕೊಂಡು ಸದನಕ್ಕೆ ಬಂದಿದೆ, ಈ 500 ನೋಟ್ನ 100 ನೋಟ್ಗಳು ನನ್ನದಲ್ಲ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಈಗ ಮುಂದೆ ತನಿಖೆ ನಡೆದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಅಥವಾ ಈ 500 ನೋಟ್ಗಳ 100 ನೋಟ್ ಸಿಕ್ಕಿರ್ತಕ್ಕಂಥದ್ದು ಸತ್ಯನಾ ಸುಳ್ಳ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡಬೇಕು ಅಂತ ಕೂಡ ಕಾಂಗ್ರೆಸ್ನ ಸದಸ್ಯರು ಕೂಡ ಪಟ್ಟನ್ನು ಹಿಡಿಬೋದು. ಹೀಗಾಗಿ ಇದು ಮುಂದೆ ಯಾವ ರೀತಿಯಾದಂಥ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಮುಂದೆ ತನಿಖೆ ನಡೆದ ಬಳಿಕ ಅಷ್ಟೇ ಸ್ಪಷ್ಟ ಆಗುತ್ತೆ. ಆದರೆ ಈಗ ಕಾಂಗ್ರೆಸ್ನ ಸದಸ್ಯನ ಬಳಿಯೇ ಅವರ ಸೀಟ್ನ ಬಳಿನಲ್ಲೇ ಈಗ ಹಣದ ಕಂತೆ ಪತ್ತೆ ಆಗಿದೆ ಅಂತೇಳಿ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರು ಹೇಳಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಸದಸ್ಯರ ವಿರೋಧಕ್ಕೆ ಆಕ್ಷೇಪಕ್ಕೂ ಕೂಡ ಕಾರಣ ಆಗಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.